ಸೊ ನಾ ಎಲ್ಲ ರೈತರಿಗೆ ಹೇಳೋದೇನಂದ್ರೆ ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲರಿಗೆ ಹೆಲ್ಪ್ ಆಗ್ತದೆ, ಇರಿಗೇಷನ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ಮೇನ್ಲಿ ರಿಕಮೆಂಡೇಶನ್ ಮಾಡ್ತದೆ ಯಾವ ಫರ್ಟಿಲೈಸೇಷನ್ ಯಾವ ಟೈಮಿಗೆ ಹಾಕಬೇಕು. ನನ್ನ ಹೆಸರು ಶರಣಗೌಡ ಪಾಟೀಲ್, ಬಿಜಾಪುರ ಜಿಲ್ಲೆ ಕೌಲಿಗೆ ಗ್ರಾಮ, ಬಿಜಾಪುರ ತಾಲೂಕು ರೀ. ಸೊ ಫಸ್ಟಿಗೆ ನಾವು 20 ಎಕರೆ ನಮ್ದು ಕಬ್ಬಿನ ತೋಟ ಇತ್ತು. ಈಗ ರೆಡ್ಯೂಸ್ ಮಾಡಿ ಕಿಶಿಂದ್ರೆ ನಾವು ಈ ಸಲ ಮಳೆ ಆಗ್ಲಾರ್ದಕ್ಕೆ ಸ್ವಲ್ಪ ರೆಡ್ಯೂಸ್ ಮಾಡಿ ನಾವು 6 ಎಕರೆ ಮಾಡಿದ್ವಿ. ಸೊ ಆಮೇಲೆ ನಮಗೆ ತೋಟಗಾರಿಕೆ ಇಲಾಖೆ ಒಂದು ಇದು ಫೆಸ್ಟ್ ಇಟ್ಟಿದ್ರು. ಆ ಫೆಸ್ಟ್ ಒಳಗೆ ನೀರೋ ಮತ್ತು ಫೈಲೋ ಅಂಥೇಳಿ ಡಿವೈಸ್ ಬಗ್ಗೆ ಗೊತ್ತಾಯಿತು. ಸೊ ಆಮೇಲೆ ಇನ್ಸ್ಟಾಲ್ ಮಾಡಿದಾಗ ನಮಗೆ ಫಸ್ಟಿಗೆ ನಾವು ಹೆಂಗೆ ಮಾಡ್ತಿದ್ದೆ ಅಂದರೆ ಎವ್ರಿ ಸ್ಯಾಟರ್ಡೆ ಸಂಡೇ ಇರಿಗೇಷನ್ ನಾನು ಮಾಡ್ತಿದ್ದೆ ಸರ್. ಥ್ರೂ ಡ್ರಿಪ್ ಐತೆ ಸರ್, ನಮ್ಮ ನೋಡ್ಬೋದು. ಎವ್ರಿ ಸ್ಯಾಟರ್ಡೆ ಸಂಡೇ ಇರಿಗೇಷನ್ ಮಾಡಿದಾಗ ನಮಗೆ 12 ಅವರ್ಸ್ ನೀರು ಕೊಡ್ತಿದ್ದೇವೆ. ಈಗ ನೀರು ಮತ್ತು ಇವ್ರದ್ದು ಒಂದು ಡಿವೈಸ್ ಹಾಕೊಂಡ್ಮೇಲೆ ಈಗ ಜಸ್ಟ್ 6 ಅವರ್ಸ್ನಲ್ಲಿ ಬಿಡ್ತಿದ್ದೀವಿ ಸರ್. ಅದು ಮತ್ತು 10 ಡೇಸಿಗೆ ಅದು ಡಿವೈಸ್ ನಮಗೆ ಹೇಳ್ತದೆ. ಡಿವೈಸ್ ನಮಗೆ ಇರಿಗೇಷನ್ ಯಾವಾಗ ಮಾಡಬೇಕು ಅನ್ನೋದು ಹೇಳ್ತದೆ. ಈಗ 10 ಡೇಸ್ ತನಕ ನಾವು ಬಿಡೋದಿಲ್ಲ ಸರ್. ಅದು 10 ಡೇಸ್ದಾಗ 1 ಡೇ ಬಿಡ್ತೀವಿ. 1 ಡೇ ಬಿಟ್ಟರೆ ಫುಲ್ ಮತ್ತು 10 ಡೇಸ್ ಹೋಗ್ತದೆ. ನಮಗೆ ನೀರಿನ ಉಳಿತಾಯ ಭಾಳ ಆಗ್ತದೆ. ಸೊ ಈ ಸಲ ಮಳೆ ಆಲಾರ್ದಾಗ ನಾವು 6 ಎಕರೆ ಇಟ್ಟಿದ್ವಿ. ಮತ್ತು ಇದು ಇನ್ಸ್ಟಾಲ್ ಮಾಡೋಣ ನಾವು ಮತ್ತು 3 ಎಕರೆ ಮತ್ತು ಎಕ್ಸ್ಟೆನ್ಷನ್ ಮಾಡ್ಕೊಂಡಿವಿ ಸರ್. ಸೊ 9 ಎಕರೆ ಮಾಡ್ಕೊಂಡ್ವಿ. 6 ಎಕರೆ ಇದ್ವಿ, 9 ಎಕರೆ ಮಾಡ್ಕೊಂಡಿವಿ. ಮುಂದಿನ ಸಲ ನಮಗೆ ನಾವು ಪಪ್ಪಾಯ ಮಾಡ್ಬೇಕತ್ತದೀನಿ. ಅದರೊಳಗೂ ಡಿವೈಸ್ ಚಲೋದ ಅಂತ ಹೇಳ್ಯಾರ ಸರ್. ಅದು ಮುಂದಿನ ಸಲ ದೊಡ್ಡ ಫೈಲೋ ಇನ್ಸ್ಟಾಲ್ ಮಾಡ್ಕೋಬೇಕಂತದೀನಿ. ಬಟ್ ಈಗ ನನಗಿದು ರಿಸಲ್ಟ್ಸ್ ಭಾಳ ಚಲೋ ಅನ್ಸದ ರೀ. ಸ್ಪೆಷಲಿ ನಮ್ಮದು ಬ್ಲ್ಯಾಕ್ ಕಾಟನ್ ಸಾಯಿಲ್ ಇರೋದು ಕಾರಣಕ್ಕೆ ನಮ್ಮದು ನೀರು ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರ್ತದೆ ರೀ. ಸೊ ಅದು ನಮಗೆ ಮ್ಯಾಗ ಈಗ ಒಣಗ್ದಂಗೆ ಅನಿಸ್ಬಿಡ್ತದೆ ಎಕ್ದಮ್ಮ. ಬಟ್ ಆ ಡಿವೈಸ್ ಹೇಳೋ ಪ್ರಕಾರ ಒಳಗೆ ಹಸಿನೇ ಇರ್ತದೆ ರೀ. ನಾವು ಹಡ್ಡು ನೋಡಿದ್ಮೇಲೆ ಗೊತ್ತಾಗ್ಬಿಡ್ತದೆ ನಮಗೆ, ಅಂದರೆ ಹಿಂಗೆ ಇರ್ತದೆ ಅಂಥೇಳಿ. ಸೊ ಆ ಡಿಟೇಲ್ ಏನು ನಮಗೆ ಇದು ಹಸಿವು ಆದಾಗೆ ನಾವು ಇದಕ್ಕೆ ನೀರು ಕೊಡಬೇಕು, ಆಹಾರ ಕೊಡಬೇಕು ಅನ್ನೋದು ನಮ್ಗೆ ಡಿವೈಸ್ ಹೇಳ್ಬಿಡ್ತದೆ. ನಾವು ಪೈಲ ಸೈಂಟಿಫಿಕ್ ಮೆಥಡ್ಲೇ ಮಾಡ್ತಿದ್ವಿ. ಈಗ ಮಾಡರ್ನೈಸೇಷನ್ ಮೆಥಡ್ಲೇ ಮಾಡ್ಲಾಕತ್ತೀವಿ ಸರ್. ಡಿವೈಸ್ ಇನ್ಸ್ಟಾಲ್ ಮಾಡ್ಕೊಳ್ಳೋದಂತ್ರ ಇರಿಗೇಷನ್ ನಮ್ಮದು ಕಮ್ಮಿ ಆಗಾಕತ್ತೈತಿ. ಪ್ಲಸ್ ಡೇಸ್ ಹೆಚ್ಚಿಗೆ ಹೋಗ್ತಾವೆ ಸರ್. ಇಂಥ ಸಮ್ಮರ್ ಅಂದ್ರೆ ಫೆಬ್ರವರಿದೊಳಗೆ ನಮಗೆ ಸಮ್ಮರ್ ಚಾಲು ಆದಂಗೆ ಆಗ್ಯದ ಸರ್. ಫೆಬ್ರವರಿ ಒಳಗೆ ಅಂಥ ಸಮ್ಮರ್ ಚಾಲು ಆದರೂ ನಾವು ಏನಾಗ್ಯದ ಜಸ್ಟ್ 10 ಡೇಸಿಗೊಮ್ಮೆ ನಾವು ಇರಿಗೇಷನ್ ಮಾಡೀವಿ ಸರ್. ಟೋಟಲಿ ನಾವು ಮಂತ್ನ್ಯಾಗ 3 ಇರಿಗೇಷನ್ಸ್ ಅಷ್ಟೇ ಮಾಡೀವಿ. ಮೊದಲು ಏನು ಮಾಡ್ತಿದ್ದೆವು, ವೀಕ್ಲಿ 2 ಇರಿಗೇಷನ್ ಮಾಡ್ತಿದ್ದೆವು. ಅದು ಕಮ್ಮಾಗಿ ಈಗ ಇದು ನಮ್ಗೆ ಇರಿಗೇಷನ್ ಕಮ್ಮಿ ಆಗ್ಯದ, ನೀರಿನ ಉಳಿತಾಯ ಆಗ್ಯದ. ಫಸ್ಟಿಗೆ ನಾವು ಒಂದು ಸಲ ಹೊಂಡ ತುಂಬಿದ್ದೇವೆ ಅಂದ್ರೆ, ನಮ್ಮದು 2 ಎಕರೆ ಹೊಂಡ ಇದೆ. ಆ ಹೊಂಡ ತುಂಬಿದ್ದೇವೆ ಅಂದ್ರೆ ಬರೀ ಜಸ್ಟ್ 20 ಎಕರ್ಸ್ ನಾವು ಇರಿಗೇಷನ್ ಮಾಡ್ಬೇಕಂದ್ರೆ 2 ಮಂತ್ಸ್ನಾಗ ಖಾಲಿ ಆಗಿಬಿಡ್ತೈತೆ ರೀ. ಈಗ ನಮಗೆ ಹೊಂಡ ಯಾವತ್ತಲೂ ಅದು ಒಂದೇ ಲೆವೆಲ್ ಅದ. ಆಮೇಲೆ ನೀರು ಇನ್ಪುಟ್ ನಮ್ದು ಕಮ್ಮಿ ಇತ್ತು. ಆ ಇನ್ಪುಟ್ಟಿಗೆ ಇದಕ್ಕೆ ನಮಗೆ ಹೊಂದಾಣಿಕೆ ಆಗತ್ತದ. ಸೊ ನಾ ಎಲ್ಲ ರೈತರಿಗೆ ಹೇಳೋದೇನಂದ್ರೆ ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲರಿಗೆ ಹೆಲ್ಪ್ ಆಗ್ತದೆ, ಇರಿಗೇಷನ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ಮೇನ್ಲಿ ವಿತ್ ಹೆಲ್ಪ್ ಆಫ್ ಡ್ರಿಪ್. ಆಮೇಲೆ ಇದು ಫರ್ಟಿಲೈಸೇಷನ್ನು ಇದು ರಿಕಮೆಂಡೇಶನ್ ಮಾಡ್ತದೆ ಯಾವ ಫರ್ಟಿಲೈಸೇಷನ್ ಯಾವ ಟೈಮಿಗೆ ಹಾಕಬೇಕು. ಜರ್ಮಿನೇಷನ್ ಹಿಡ್ಕೊಂಡು ಡ್ರಿಲ್ಲಿಂಗ್, ಗ್ರ್ಯಾಂಡ್ ಗ್ರೋತ್ ಎಲ್ಲನೂ ಆ ಟೈಮಿಗೆ ಯಾವ್ಯಾವ ಫರ್ಟಿಲೈಸೇಷನ್ ಬೇಕನ್ನೋದು ರಿಕಮೆಂಡೇಷನ್ ಶೆಡ್ಯೂಲ್ನು ನಮಗೆ ಇದು ಹೇಳ್ಕೊಡ್ತದೆ ಸರ್. ಸೊ ನಾವು ಈಗ ನಮ್ಮದು ಟಿಲ್ರಿಂಗ್ ಸ್ಟೇಜ್ ನಡೆದಿರೋದಕ್ಕೆ ಅವರು ನಮ್ಮ ಟಿಲ್ರಿಂಗ್ ಸ್ಟೇಜ್ ನಡೆದು ಅಂತೇಳಿ ನಾವು ಈಗ ಗೊಬ್ಬರ ಅಂಗಡಿದವ್ರಿಗೆ ಹೇಳಿದ್ರೆ ಅವರು ಯಾವುದೋ ಒಂದು ಕೊಡ್ತಿದ್ರು. ಈಗ ಅದನ್ನು ಆಲ್ ಮಿಕ್ಸ್ ಹೇಳ್ಬಿಡ್ತಾರೆ ಸರ್. ಇಷ್ಟೇ KGs ಹಾಕಬೇಕು, 12-61-0 ಯೂರಿಯಾ ಪ್ಲಸ್ ಮ್ಯಾಗ್ನೇಷಿಯಮ್ ಸಲ್ಫೇಟ್ ಮಿಕ್ಸ್ ಮಾಡಿ ನೀವು ಇಷ್ಟಿಷ್ಟು KG ಅಂದ್ರೆ 2 kg ಅದು, 3 kg ಅದು, 1.5 kg ಮ್ಯಾಗ್ನೇಷಿಯಮ್ ಸಲ್ಫೇಟ್. ಅಂದರೆ ನಮಗೆ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಪ್ಲಸ್ ಪ್ರೈಮರ್ ನ್ಯೂಟ್ರಿಯೆಂಟ್ ಎರಡೂ ಮಿಕ್ಸ್ ಮಾಡಿ ಹಾಕುವಂಗೂ ಹೇಳ್ತದೆ ಸರ್. ಆ ಸ್ಟೇಜಿಗೆ ಯಾವ್ಯಾವ ಬೇಕನ್ನೋದನ್ನು ಎಲ್ಲ ರಿಕಮೆಂಡೇಷನ್ ಮಾಡ್ತದೆ. ಸೊ ವೀಕ್ಲಿ ಅದು ನಾವು ಏನದ ವೀಕ್ಲಿ ನಾ ಶೆಡ್ಯೂಲ್ ಹೆಂಗೆ ಮಾಡ್ಕೊಂಡೇನಂದ್ರೆ ಅದು ವೀಕ್ಲಿ ಹಾಕ್ಬೇಕಂತೇಳಿ ಕಳಿಸ್ತದೆ. ನಾನು ಎವ್ರಿ ಸಂಡೇ ನಮ್ಮ ಆಫ್ ಡ್ಯೂಟಿ ಇರೋದ ಕಾರಣಕ್ಕೆ ನಾನು ಜಾಬ್ ಮಾಡ್ತೀನಿ. ಸೊ ಆಫ್ ಡ್ಯೂಟಿ ಇರೋದ ಕಾರಣಕ್ಕೆ ಸಂಡೇಗೊಮ್ಮೆ ನಾ ಬಂದು ಫರ್ಟಿಗೇಷನ್ ಮಾಡ್ತೀನಿ ಸರ್.